ಓಂ ನಮಃ ಶಿವಾಯ. ಇನ್ನೂ ಒಂದು ಪಾಯಿಂಟು, ಈ ವಿಡಿಯೋನೂ ಡಿಲೀಟ್ ಆಗ್ಬೋದು, ಆದರೆ ಆಯಿತಾ, ಅದು ಸಿ ಎಮ್ ಅವ್ರಿಗೇ ಇದು ಈ ಪ್ರಶ್ನೆನೇನು. ನಾವು ಮೊನ್ನೆ ವೀಡಿಯೋ ಮಾಡಿದ್ದೆ, ಏನು ಹೇಳ್ರಿ, ಕೆಂಪೇಗೌಡರು ನಮ್ಮ ಬೆಂಗಳೂರನ್ನ ಕಟ್ಟಿದ್ದು ಅಂತ. ಅವ್ರು ಯಾವ ಥರ ಕಟ್ಟಿದ್ರು? ಒಬ್ಬ ರಾಜ್ಯನ ನೋಡಿ, ಆ ರಾಜ್ಯ ಥರ ನಾವು ಒಂದು ರಾಜ್ಯನ ಕಟ್ಟಬೇಕು, ಒಂದು ಪ್ರಜೆಗಳನ್ನ ಚೆನ್ನಾಗಿಬೇಕು ಅಂದ್ಬಿಟ್ಟೆ ಅವ್ರ ಹತ್ರ ಇಂದ ಚಿನ್ನದ ನಾಣ್ಯಗಳನ್ನು ಈಸ್ಕೊಂಬಂದು ನಮ್ಮ ಬೆಂಗಳೂರು ನಗರವನ್ನು ಕಟ್ಟಿದ್ರು. ಏನು ಹೇಳ್ರಿ, ಇಲ್ಲಿಂದ ನಡ್ಕೊಂಡೋಗಿ ನೋಡಿ ಅವ್ರನ್ನ ರಾಜರ ಹತ್ರ ಆಶೀರ್ವಾದ ತಗೊಂಡು ಬೆಂಗಳೂರು ನಗರ ಕಟ್ಟಿದ್ದು. ನಿಮ್ಮ ಥರ ಗಲೀಜು ನೀರು, ಜನಗಳಿಗೆ ವಾಸನೆ ಬರೋ ಜಾಗಗಳು, ಏನು ಹೇಳ್ರಿ, ಕುಡಿಯೋ ನೀರಿಗೆ ದುಡ್ಡು, ಏನು ಹೇಳಿ, ಕುಡಿಯೋ ನೀರಿಗೆ ದುಡ್ಡು, ಮೋರಿ ನೀರಲ್ಲಿ ವ್ಯವಸಾಯ, ಇವೆಲ್ಲ ಕೆಂಪೇಗೌಡರು ನಮಗೆ ಕೊಟ್ಟಿಲ್ಲ. ಕೆಂಪೇಗೌಡರು ಕಟ್ಟಿದ್ದು ಹಚ್ಚ ಹಸಿರಾಗಿರುವಂತಹ ಪ್ರದೇಶ, ಸುತ್ತು ರೋಡ್ ಪಕ್ಕದಲ್ಲಿ ಮರಗಳು, ಗಿಡಗಳು, ತಣ್ಣಗೆ ವಾತಾವರಣ ಇರುವಂಥ ಕೆರೆ, ಎಲ್ಲ ಕಡೆ ಕೆರೆಗಳು. ಜನಗಳಿಗೆ ನೀರಿನ ಅಭಾವ ಯಾವತ್ತೂ ಕಮ್ಮಿ ಆಗಬಾರ್ದು, ವ್ಯವಸಾಯಕ್ಕೆ ಆಗಲಿ, ಏನಕ್ಕೆ ಆಗಲಿ, ನಮ್ಮ ದಿನ ಉಪಯೋಗಕ್ಕೆ ಆಗಲಿ ಅಂದ್ಬಿಟ್ಟು ಕೆರೆಗಳು ಕಟ್ಟಿದ್ರು. ಏನು ಹೇಳ್ರಿ, ಇಷ್ಟೆಲ್ಲ ಮಾಡಿದ್ರು. ಒಂದು ಸಾಮ್ರಾಜ್ಯನ ಈ ಜಾಗದಲ್ಲಿ ಇರಬೇಕು ಅಂತ ಒಂದು ಕೋಟೆ ಥರ ಬೆಂಗಳೂರನ್ನ ಕಟ್ಟಿದ್ರು. ನೀವು ಅದನ್ನು ಯಾರೋ ಮಾಡಿದ್ದು, ಯಾರೋ ಹೇಳ್ತಾ ಇಲ್ಲ, ಗೌಡ್ರಾದವರೆಲ್ಲ ಕೆಂಪೇಗೌಡರು ವಂಶದವರೇ ಆಗಲ್ಲ. ಆಗ್ಬೋದು, ಆದರೆ ಅವ್ರ ಥರ ಬದುಕಿದ್ರೇ ಅವ್ರ ವಂಶದವ್ರು ಅನ್ನೋದು. ಏನು ಹೇಳಿ, ಗೌಡ್ರ ವಂಶ ಅಂದರೆ ಕೆಂಪೇಗೌಡ್ರ ಥರ ಬದುಕಿದ್ರೇ ಅವ್ರನ್ನ ಗೌಡ್ರು ಅನ್ನೋದು. ಬೈಕೊಂಬೇಡ್ರಿ, ಅಂದರೆ ತಪ್ಪು ಮಾಡಿದವ್ರಿಗೆ ತಪ್ಪಾಗೆ ಅನಿಸುತ್ತೆ, ತಪ್ಪು ಮಾಡ್ತಿದ್ದವ್ರಿಗೆ ಇದು ತಪ್ಪು ಅನಿಸಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ದು, ಸಾಮ್ರಾಜ್ಯನ ಕಟ್ಟಿ ಕೊಟ್ಟೋರೇ ಬೇರೆ, ಹಾಳು ಮಾಡ್ತಾ ಇರೋದೇ ಬೇರೆ, ಡೆವಲಪ್ಮೆಂಟ್ ಅಂತ. ಅವ್ರು ಕೆಂಪೇಗೌಡ್ರೆ ನಮಗೆ ಗಲೀಜು ನೀರು ಕೊಟ್ರ ಕುಡಿಯೋಕ್ಕೆ? ಕಾಸಿಸ್ಕೊಂಡ್ರ? 5 ರೂಪಾಯಿ ಕಾಯಿನು. ನಾನು ಆಂಧ್ರ ನೋಡಿದ್ದೀನಿ, ಆಂಧ್ರ ನೋಡಿದ್ದಾಯ್ತು, ನಾರ್ತಲ್ಲಿ ಎಲ್ಲೂ ದುಡ್ಡು ಕೊಟ್ಟು ನೀರು ಕುಡಿಯೋಂಗೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ದುಡ್ಡು ಕೊಟ್ಟು ನೀರು ಕುಡಿಯೋದು. ಏನು ಹೇಳಿ, ಫ್ರೀಯಾಗಿ ಎಲ್ಲಿ ಬೇಕಾದ್ರೂ ನೀರು ಇರುತ್ತೆ, ಕುಡಿಯೋ ನೀರು. ಯಾವ ಬೋರಲ್ಲಿ ಎಲ್ಲ ಕಡೆ ನೀರು ಇರುತ್ತೆ, ಕುಡಿಯೋಕ್ಕೆ ಮಾತ್ರ. ನಮ್ಮೂರಲ್ಲಿ 5 ರೂಪಾಯಿ ಕುಡಿಯೋಕ್ಕೆ ನೀರು. ಏನು ರೀ, ನಾವು ನಿಮ್ಮನ್ನು ಆಯ್ಕೆ ಮಾಡಿಬಿಟ್ಟು ನಮ್ಮ ದುಡ್ಡಲ್ಲಿ ನೀವು ಸಂಬಳ ಇಸ್ಕೊಂಡು ನಮ್ಗೆ ಒಳ್ಳೇದು ಮಾಡ್ತೀರಾ, ನೀವೇ ಮಾಡ್ಕೊಂಬಿಟ್ರೆ ಹೆಂಗೆ ಹೇಳ್ರಿ? ಇದು ತಪ್ಪು ತಾನೇ. ಅದಕ್ಕೆ ಏನೇ ಒಂದು ಡೆವಲಪ್ಮೆಂಟ್ ಅಂದರೆ ಜನಗಳ ಆರೋಗ್ಯ, ವಿದ್ಯೆ, ಆಹಾರ, ಈ 3 ಡೆವಲಪ್ಮೆಂಟ್ ಮಾಡಿದ್ರೆ ನಾವೆಲ್ಲೋ ಇರ್ತೀರಿ. ಏನು ಹೇಳ್ರಿ, ಬೆಂಗಳೂರು ಎಲ್ಲೇ ಇರುತ್ತೆ. ನಿಮ್ಮ ಟ್ರಾಫಿಕ್ ಜಾಸ್ತಿ ಆಗಿಬಿಡ್ತು, ಅವೆಲ್ಲ ಯಾರು ಮಾಡಿದ್ದು? ನೀವೇ ಮಾಡ್ಕೊಂಡಿದ್ದು. ಪ್ರಾಜೆಕ್ಟ್ಸ್ ಯಾರು ಕೊಟ್ಟಿದ್ದು? ನೀವೇ ಕೊಟ್ಟಿದ್ದು. ಹೈಟೆಕ್ ಕೇಳಿದ್ರಿ ತಾನೇ, ಹೈಟೆಕ್ ಬಂತು, ಆದರೆ ಜನಗಳನ್ನ ಜನಗಳು ಹೈಟೆಕ್ ಆಗಬೇಕು. ಸಿಟಿ ಹೈಟೆಕ್ ಆಗಿಬಿಟ್ಟು ಜನಗಳನ್ನ ಹೈಟೆಕ್ ಆಗಿಲ್ಲ ಅಂದರೆ ಅದು ಹೈಟೆಕ್ ಸಿಟಿ ಅನ್ನಲ್ಲ. ಆಯಿತಾ? ಅಲ್ಲಿರೋ ಜನಗಳನ್ನ ನೀವು ಏನಾನ ಮಾಡ್ಕೊಳ್ಳಿ, ಬಿಸ್ನೆಸ್. ಆದರೆ ರೈತರು, ವಿದ್ಯೆ, ಆಹಾರ, ಈ 3 ತೊಗೊಂಡವರು ಉದ್ಧಾರನೇ ಆಗಿ ಚರಿತ್ರೆನೇ ಇಲ್ಲ.